ತುಮಕೂರು ಜಿಲ್ಲೆ ಬೆಳಗಾವಿಯಿಂದ ಬಂದವ್ರೆ, ಕುಣಿಗಲ್ ಕಡೆ ಹಾಸನ, ಮೈಸೂರು, ಮಂಡ್ಯ ಬಂದವ್ರೆ. ಅವರೆಲ್ಲ ಯಾಕೆ ಬಂದು ಇವತ್ತು ಚನ್ನಪಟ್ಟಣದಲ್ಲಿ ಓಡಾಡ್ತಾ ಇದ್ದಾರೆ? ಎಲ್ಲರಿಗೂ ಕೂತಲ್ಲ, ಅಯ್ಯೋ ಏನಪ್ಪ ಕುಮಾರಸ್ವಾಮಿ 3ನೇ ಬಾರಿ ಮತ್ತಿನ್ನೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾನೇನೋ. ಇದು ಅವ್ರಿಗೆ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಕುತೂಹಲ ಜೊತೆಗೆ ನೋವಿಟ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಮಾಡೋದು ಅಂತ ಅಂದ್ಮೇಲೆ ಅನ್ಕಂಪ. ಆದರೆ ನಾನು ನನ್ನ ಮನಸ್ಸಿನ ಆತ್ಮವಿಶ್ವಾಸ, ಚನ್ನಪಟ್ಟಣದ ಜನ ಈ ಬಾರಿ ಕಾಂಗ್ರೆಸ್ ಏನೇ ಕುತಂತ್ರ ಮಾಡಲಿ, ಇವತ್ತು 15 ಜನ ಮಂತ್ರಿಗಳಿಂದ ಇಲ್ಲಿ ಚನ್ನಪಟ್ಟಣದಲ್ಲಿ ಓಡಾಡ್ತಾ ಇದ್ದಾರೆ. 15 ಜನ ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಒಂದು 50 ಜನ MLAಗಳು ಪ್ರತಿ ಊರೂರು ಸುತ್ತಾವೆ. ಇಷ್ಟೆಲ್ಲ ಇದ್ರು ನನಗೆ ವಿಶ್ವಾಸ ಇದೆ, ಚನ್ನಪಟ್ಟಣದ ನನ್ನ ತಂದೆ ತಾಯಿದ್ರು ನನ್ನನ್ನು ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೀರಿ. ರಾಮನಗರ ಜಿಲ್ಲೆಯ ಜನ, ಕನಕಪುರ ಲೋಕಸಭಾ ಕ್ಷೇತ್ರದ ಜನ 96ನೇ ಇಸ್ವಿನಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಪುಣ್ಯ ಜಿಲ್ಲೆ ಇದು, ಪುಣ್ಯ ಭೂಮಿ ಇದು ನನಗೆ. ಇವತ್ತು ಆ ಜನ ಇವತ್ತು ಏನು 2 ಕಡೆ ಕಾಂಗ್ರೆಸ್ನ ಕುಟುಂಬದಿಂದ ಸೋತಿದ್ದ ನಿಖಿಲ್ ಕುಮಾರಸ್ವಾಮಿ, ಚನ್ನಪಟ್ಟಣದ ಜನ ಅವ್ರಿಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಅಚಲವಾದ ಆತ್ಮವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ನನಗೆ ಯಾವ ಅನುಮಾನ ಇಲ್ಲ. ಇರ್ತಕ್ಕಂಥದ್ದನ್ನ ಒಂದು ಆತ್ಮವಿಶ್ವಾಸ ಏನಿದೆ, ನನ್ನ ಮೇಲೆ ಏನೇ ಅಪ್ರಚಾರ ಮಾಡಲಿ ಕೇಳ್ತಾರೆ. ಏನ್ ಮಾಡೋದ್ರೆ ಕುಮಾರಸ್ವಾಮಿ ಇಲ್ಲಿಗೆ, ಏನವನು ಕೊಡುಗೆ ಅಂತ ಕೇಳ್ತಿದ್ದಾರೆ. ಚನ್ನಪಟ್ಟಣಕ್ಕೆ ಒಂದೊಂದು ಊರಲ್ಲಿ 5 ಕೋಟಿ 10 ಕೋಟಿ ಕೆಲಸ ಆಗಿದೆ. ಹಲವಾರು ಹಳ್ಳಿಗಳಲ್ಲಿ ಐಮಾಸ್ಕ್ ಲೈಟ್ಗಳು, ಡಾಂಬರೀಕರಣ, ಎಲ್ಲ ಕಡೆ CC ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಇಲ್ಲೆಲ್ಲ ಬಂದವರು ಇವತ್ತೆಲ್ಲ ಬೇರೆ ಬೇರೆ ತಾಲೂಕುಗಳಿಂದ ಅವರೆಲ್ಲ ಹೇಳ್ತಾರೆ, ಏನಪ್ಪ ನಮ್ಮ ಊರು ನೋಡ್ಬಿಟ್ಟು ಬಂದು ನೋಡಿದ್ರೆ ಎಲ್ಲಿದ್ದೀವಿ ಅಂತಲೇ ನಮ್ಗೆ ಗೊತ್ತಾಗಲ್ಲ ಅಂತ ಮಾತಾಡ್ತಾರೆ. ಅಷ್ಟು ಚೆನ್ನಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಆಗಿದೆ ಅಂತ. ಅವ್ರಿಗೇನು ಕಾಣಲ್ವಾ ಕಾಂಗ್ರೆಸ್ನವರಿಗೆ? ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಏನ್ ಮಾಡೋಣ ಅಂತ ಪ್ರಶ್ನೆ ಮಾಡ್ತಾನೆ ಅಂದ್ರೆ, ಅಭಿವೃದ್ಧಿ ಅಂದ್ರೆ ಏನು? ಕಾಂಟ್ರಾಕ್ಟರ್ಗಳ ಹತ್ರ ದುಡ್ಡು ವಸೂಲಿ ಮಾಡೋದು ಅಭಿವೃದ್ಧಿನ? ಗುತ್ತಿಗೆ ಕೊಡೋದಕ್ಕೆ, ಅಧಿಕಾರಿಗಳನ್ನ ಪೋಸ್ಟಿಂಗ್ ಮಾಡೋದಕ್ಕೆ ದುಡ್ಡು ವಸೂಲಿ ಮಾಡೋದು ಅಭಿವೃದ್ಧಿನ? ಇವತ್ತೇ ಮಾಡಿ ನಮ್ಮ ತಾಯಿದ್ರು, ನನ್ನ ಹಿರಿಯರು ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಅದ್ರ ಜೊತೆಗೆ ಸತ್ಯಾಗ್ರಹದಿಂದ ದೇವೇಗೌಡರು ನಮ್ಮ ಇಗ್ಲೂರು ಜಲಾಶಯ 1983ನೇ ಇಸ್ವಿನಲ್ಲಿ 41 ವರ್ಷ ಆಗಿದೆ. ಆ ಇಗ್ಲೂರು ಜಲಾಶಯ ಕಟ್ಟಿಸ್ತಾ ಹೋಗಿದ್ರೆ ಇವತ್ತು ನೀರೆಲ್ಲಿ ತುಂಬ್ಕೊಳಕ್ಕಾಗಿತ್ತಲ್ಲಿ? ಇಗ್ಲೂರು ದೇವೇಗೌಡರು ಒಂದು ಮಾತು ಹೇಳಾಗಿ, ನೋಡಪ್ಪ ಇದು ಪಕ್ಷದ ಪ್ರಶ್ನೆ, ನನ್ನ ಕಾರ್ಯಕರ್ತರ ಪ್ರಶ್ನೆ. ನನ್ನನ್ನು ಕರ್ಕೊಂಡೋಗಿ ನಂಬಿ ನನ್ನ 2018ರಲ್ಲಿ ರಾಮನಗರದಲ್ಲಿ ಇದ್ದವನ್ನ ಕರ್ಕೊಂಡೋಗಿ ಅಲ್ಲಿ ಒತ್ತಡ ಹಾಕಿ ಪಕ್ಷ ಉಳಿಸಬೇಕು ಅಂತೇಳಿ ಅಲ್ಲಿ ಕಾರ್ಯಕರ್ತರು ನಾನು ನಿಲ್ಲಿಸ್ಕೊಂಡಿದ್ದಾರೆ. ಆ ಕಾರ್ಯಕರ್ತರಿಗೆ ನಾನು ಕುತ್ತಿಗೆ ಕುಯ್ಯೋಕ್ಕಾಗಲ್ಲಪ್ಪ. ಇವತ್ತು ನನ್ನ ಪಕ್ಷ ಉಳಿಬೇಕು ಅಂದರೆ ನಿಂತ್ಕೊಳ್ಳೇಬೇಕು. ಸೋಲು ಗೆಲುವು ಇವೆಲ್ಲ ನಮಗೆ, ನನ್ನ ಪಕ್ಷದ ಕಾರ್ಯಕರ್ತರನ್ನು ಉಳಿಸಬೇಕು ಅಂತೇಳಿ ಒತ್ತಾಯ ಮಾಡಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿದ್ದೀನಿ. ಇದು ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ? ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿದೆ. ಇವತ್ತು ಹಲವಾರು ರೀತಿಯ ಅಪಪ್ರಚಾರ ನಮ್ಮ ಮೇಲೆ ನಡೀತಾ ಇದೆ. ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಚನ್ನಪಟ್ಟಣದ್ದೇ ಒಂದು ದೊಡ್ಡ ಕುತೂಹಲ ಎಲ್ಲರಿಗೂ. ಈಗ ನೋಡಿ, ಇಲ್ಲಿ ಹಿಂದೆ ಎಲ್ಲ ನಾವು ಏನಾದ್ರು ಬಂದ್ರೆ ನಿಮ್ಮ ಹಳ್ಳಿಗೆ ನೀವು ಮಾತ್ರ ಸೇರಿದ್ರಿ, ನನ್ನ ತಾಯಂದರು, ಊರಿನ ಮುಖಂಡರು, ನಮ್ಮ ಯುವಕರು ಸೇರ್ಕೊಳ್ಳಿದ್ರಿ. ಇಲ್ಲಿ ಕಡೆ ಬಂದು ನೋಡಿ, ಈಗ